ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮುಳಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದ್ವಾದಶಿ ದಿವಸ ವೈಕುಂಠ ಏಕಾದಶಿ ಮಾಡಿರ್ತಾರೆ. ಆದ್ರೆ ಏನಪ್ಪ ವೈಕುಂಠ ಏಕಾದಶಿ ದಿವಸ ಮಾಡ್ದಿರಾ ಮಾರನೇ ದಿವಸ ಮಾಡಿರ್ತಾರೆ ಅಂತ ನೀವು ಕೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಮುಳಬಾಗಿಲು ಆಂಜನೇಯ ಸ್ವಾಮಿ ದರ್ಶನನ ಸಹ ಮಾಡಿಕೊಂಡು ಎಲ್ಲ ಬೇಡಿದ ವರನ ಕೇಳ್ಕೊಳ್ಳಿ ಅಂತ ಈ ವಿಡಿಯೋ ಮೇಳಕ್ಕೆ ತಿಳಿಸೋಕೆ ಇಷ್ಟಪಡ್ತೀನಿ ಕಣ್ರಿ. ಅದಕ್ಕೂ ಮುಂಚೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಡೀಟೇಲಾಗಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಗೊತ್ತಿರೋಷ್ಟು. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿ ಅಲಂಕಾರಗೊಂಡಿತ್ತು. ತುಂಬ ವಿಶೇಷವಾದ ಅಲಂಕಾರನೇ ಅಂತ ಹೇಳ್ಬೋದು. ನೋಡಿ, ಹಣ್ಣುಗಳಿಂದ ಹೂವುಗಳಿಂದ ಎಲ್ಲ ರೀತಿಯಿಂದನೂ ಅಲಂಕಾರ ಮಾಡಿದ್ರು. ಈ ದೇವರು ಗೋವಿಂದರಾಜ ಸ್ವಾಮಿಯ ಮೆರವಣಿಗೆ ದೇವರಾಗಿರುತ್ತೆ. ಹಾಗೆ ನೋಡಿ, ತಾಳೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ. ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಆವರಣ ಇದಾಗಿರುತ್ತೆ. ತಾಳೆ ಹೂವುಗಳಿಂದ ಹಾಗೆ ಚಪ್ಪರ ಮೂಲಕ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬಾನೇ ವಿಶೇಷವಾದ ವೈಕುಂಠ ಏಕಾದಶಿಯ ಮಾರನೇ ದಿವಸ, ವೈಕುಂಠ ದ್ವಾದಶಿ ದಿವಸ ಇಲ್ಲಿ ವೈಕುಂಠ ಏಕಾದಶಿ ನಡೆಯೋದು ಪದ್ಧತಿ. ಏನಪ್ಪ ಅಂದರೆ, ಇಲ್ಲಿ ನೋಡಿ, ಗೋವಿಂದರಾಜ ಸ್ವಾಮಿ ಇವರಾಗಿರ್ತಾರೆ. ಭಕ್ತಿಯಿಂದ ಎಲ್ಲರೂ ಒಂದು ಸರಿ ನಮಸ್ಕಾರ ಮಾಡಿಕೊಂಡು ಕೈ ಮುಗಿದು ಕೇಳಿದ ವರನ ಪಡ್ಕೊಳ್ಳಿ ಕೂತಲ್ಲೇ ಅಂತ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನದ ಆವರಣ ಆಗಿರ್ಬೋದು, ಹಾಗೆ ದೇವರುಗಳಿಗೂ ಆಗಿರ್ಬೋದು, ಎಷ್ಟು ಸುಂದರವಾದ ಅಲಂಕಾರ, ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ ನೀವೇ ಹೇಳ್ತೀರಾ. ಅಷ್ಟು ವಿಜೃಂಭಣೆಯಿಂದ ನಡೆದಿತ್ತು. ವೈಕುಂಠ ಏಕಾದಶಿ ಮಾರನೇ ದಿವಸ, ವೈಕುಂಠ ದ್ವಾದಶಿ ದಿವಸ ಇದಾಗಿರುತ್ತೆ ಕಣ್ರಿ. ತಾಳೆ ಹೂವಿನಿಂದ ದೇವಸ್ಥಾನದ ಆವರಣ ತುಂಬ ಕಂಗೊಳಿಸ್ತಾ ಇತ್ತು ಕಣ್ರಿ. ಹಾಗೆ ನೋಡಿ, ದೇವಸ್ಥಾನದ ಆವರಣ ಇದಾಗಿರುತ್ತೆ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಇದಾಗಿರುತ್ತೆ. ಏನಪ್ಪ ಇಲ್ಲಿ ವೈಕುಂಠ ಏಕಾದಶಿ ದಿವಸ ಅಲ್ದಿರ ವೈಕುಂಠ ದ್ವಾದಶಿ ದಿವಸ ವೈಕುಂಠ ಏಕಾದಶಿ ಮಾಡೋ ಪ್ರತೀತಿ ಅಂದರೆ, ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮಾಡಿದಾದ ಮೇಲೆ ಅಲ್ಲಿಂದ ಬರುವಂತಹ ಪ್ರಸಾದನ ಇಲ್ಲಿ ಮುಳಬಾಗಿಲು ದೇವಸ್ಥಾನಕ್ಕೆ ಬರುತ್ತೆ. ಆ ದೇವಸ್ಥಾನದಿಂದ ಬಂದ ಪ್ರಸಾದ ಮಾರನೇ ದಿವಸ ಇಟ್ಟು ಪೂಜೆ ಮಾಡೋದು ಇಲ್ಲಿನ ಪದ್ಧತಿ ಆಗಿರುತ್ತೆ. ಆ ಕಾರಣದಿಂದಾಗಿ ವೈಕುಂಠ ಏಕಾದಶಿ ದಿವಸ ಮಾಡ್ತೀರಾ, ವೈಕುಂಠ ದ್ವಾದಶಿ ದಿವಸ ವೈಕುಂಠ ಏಕಾದಶಿ ಮಾಡೋದು ಮುಳಬಾಗಿಲು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪದ್ಧತಿ ಆಗಿರುತ್ತೆ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ವೈಕುಂಠ ಏಕಾದಶಿ ಮಾಡೋದು ಇಲ್ಲಿನ ಪದ್ಧತಿ ಆಗಿರುತ್ತೆ ಕಣ್ರಿ. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಅಕಸ್ಮಾತಾಗಿ ನಿಮ್ಮ ಈ ಸರಿ ಮಿಸ್ ಮಾಡ್ಕೊಂಡಿದ್ರೆ ಮುಂದಿನ ವರ್ಷ ಖಂಡಿತವಾಗೂ ವಿಸಿಟ್ ಮಾಡಿ. ಹಾಗೆ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವಂತಹ ವರದರಾಜ ಸ್ವಾಮಿ ದೇವರು ಇವರಾಗಿರ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೀವೇ ಹೇಳ್ತೀರಾ. ಅಷ್ಟು ಸುಂದರವಾಗಿ ಹೂಗಳಿಂದ, ತಳಿರು ತೋರಣಗಳಿಂದ ಅಲಂಕಾರಗೊಂಡಿತ್ತು. ಹಾಗೆ ನಿಮಗೆ ಮುಳಬಾಗಿಲು ಆಂಜನೇಯ ಸ್ವಾಮಿ ದರ್ಶನ ಸಹಿತ ಮಾಡಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಗೆಲ್ರಿಗೂ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತವಾಗೂ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಇದಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹೂವುಗಳಿಂದ ಅಲಂಕಾರಗೊಂಡಿದೆ ದೇವಸ್ಥಾನ. ಕಬ್ಬಿನ ಅಲಂಕಾರ ಸಹಿತ ಮಾಡಿದ್ದಾರೆ. ಇಲ್ಲಿರೋ ಕಂಬಗಳಿಗೆ ನೋಡಿ, ಭತ್ತದ ತೆನೆಯಿಂದ ಸಹಿತ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ, ಕಬ್ಬಿನ ಅಲಂಕಾರ, ಹಾಗೆ ಭತ್ತದ ತೆನೆ ಅಲಂಕಾರ ಅಷ್ಟೇ ಅಲ್ಲದೆ ತಾಳೆ ಹೂವಿನ ಅಲಂಕಾರ ಸಹಿತ ಮಾಡಿದ್ದಾರೆ. ಎಷ್ಟು ಸುಂದರವಾಗಿತ್ತು ಅಂದರೆ ಸ್ವರ್ಗವೇ ಧರೆಗಿಳಿದು ಬಂದಂತೆ ಇತ್ತು ಕಣ್ರಿ. ಈ ಮುಳಬಾಗಿಲು ಸ್ವಾಮಿ ಆಂಜನೇಯನ ಆವರಣ
ಅಂತ ಹೇಳ್ಬೋದು. ನೋಡಿ ಎಷ್ಟು ಸುಂದರವಾದ ಅಲಂಕಾರ ಆಗಿರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ವೈಕುಂಠ ಏಕಾದಶಿ ಮಾರನೇ ದಿವಸ ಆದ ವೈಕುಂಠ ದ್ವಾದಶಿ ಅಲಂಕಾರ ಹಾಗೆ ವೈಕುಂಠ ದ್ವಾದಶಿಯ ವಿಶೇಷ ಪೂಜೆ ಪ್ರಸಾದ ಎಲ್ಲವೂ ಸಹಿತ ಮುಳುಬಾಗಿಲು ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರುತ್ತೆ ಕಣ್ರಿ. ವೈಕುಂಠ ಏಕಾದಶಿಯ ಮಾರನೇ ದಿವಸ ನೋಡಿದ್ರಲ್ವಾ, ಇದು 7 ಗಂಟೆ ಸಮಯ ಕಣ್ರಿ. ಆದರೂ ಸಹಿತನೂ ಎಷ್ಟು ಜನ ಇದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದನೇ ಶುರುವಾಗಿರ್ತಾರೆ ಜನಗಳೆಲ್ಲ ದೇವರ ದರ್ಶನಕ್ಕಾಗಿ. ತುಂಬ ವಿಶೇಷವಾದ ದೇವಸ್ಥಾನ ಅಂತಲೂ ಹೇಳ್ಬೋದು. ಹಾಗೆ ತುಂಬ ವಿಶೇಷವಾದ ಅಲಂಕಾರನೂ ಅಂತ ಹೇಳ್ಬೋದು. ಹಾಗೆ ವೈಕುಂಠ ದ್ವಾದಶಿ ದಿವಸ ಮಾಡೋ ವೈಕುಂಠ ಏಕಾದಶಿನೂ ತುಂಬ ವಿಶೇಷ ಅಂತ ಸಹಿತನೂ ಹೇಳ್ಬೋದು. ಮೊದಲು ಹಳೆಯ ಕಾಲದ ಹೆಸರು ಮೂಡಣ ಬಾಗಿಲು ಆಗಿರುತ್ತೆ ಕಣ್ರಿ. ಜನರ ಆಡು ಭಾಷೆಯಲ್ಲಿ ಅದು ಮುಳುಬಾಗಿಲಾಗಿ ಪರಿವರ್ತನೆ ಆಗಿದೆ. ನೋಡ್ತಾ ಇದ್ದೀರಲ್ವಾ, ಗಿಣಿಯಿಂದ ಸಹಿತ ಅಲಂಕಾರ ಮಾಡಿದರೆ ರಾಮ ರಾಮ ಜೈ ರಾಮ ಶ್ರೀರಾಮ. ರಾಮರಿಗೆ ಹನುಮಂತನಂದ್ರೆ ಇಷ್ಟ, ಹನುಮಂತನಿಗೆ ರಾಮರೇ ಪ್ರಾಣ ಜೀವ. ಹಾಗೆ ಇವರಿಬ್ಬರಿಗೂ ಗಿಣಿಯವ ಅಂದರೆ ತುಂಬಾನೇ ಇಷ್ಟ. ಆ ಕಾರಣಕ್ಕಾಗಿ ಈ ಅಲಂಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯ ಆಗೋದು ನಮ್ಮ ಮುಡಣ ಬಾಗಿಲು ಅಂತ ಹೇಳ್ಬೋದು, ಅಂದರೆ ಮುಳುಬಾಗಿಲು. ಈ ದೇವಸ್ಥಾನದ ವಿಶೇಷ ಇನ್ನೊಂದು ಏನಂದರೆ ಅರ್ಜುನ ಕಾಲದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ಅರ್ಜುನ ಪ್ರತಿಷ್ಠಿತ ಆಂಜನೇಯನ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದೆ ಅಂದರೆ ಸ್ವರ್ಗವೇ ಧರೆಗಿಳಿದು ಬಂದಂತೆ ಆಗಿತ್ತು ನಮ್ಮ ಕಣ್ಣುಗಳಿಗೆ. ತುಂಬಾನೇ ಚೆನ್ನಾಗಿತ್ತು ಅಲಂಕಾರ. ಅಷ್ಟೇ ಅಲ್ಲ, ದೇವರ ಅಲಂಕಾರ ಸಹಿತನೂ ಆಗಿತ್ತು. ತುಂಬ ವಿಜೃಂಭಣೆಯಿಂದ ದ್ವಾದಶಿ ದಿವಸ ವೈಕುಂಠ ಏಕಾದಶಿ ನಡೆದಿತ್ತು. ಹಾಗೆ ಅಲ್ಲೇ ಇರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಇವರಾಗಿರ್ತಾರೆ. ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಮುಂದೆ ಮುಳುಬಾಗಿಲು ಸ್ವಾಮಿ ಆಂಜನೇಯನ ದರ್ಶನ ಮಾಡಿಸ್ತೀನಿ. ಖಂಡಿತವಾಗಿ ನೋಡಿ. ದಯವಿಟ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಆದಷ್ಟು ಹತ್ತಿರದಿಂದ ತೆಗೆದಿದ್ದೀನಿ. ಸ್ವಲ್ಪ ಇದೆ, ಇಲ್ಲಿ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ. ಆ ಕಾರಣಕ್ಕಾಗಿ ಎಷ್ಟು ಮಾತ್ರ ತೆಗೆದಿದ್ದೀನಿ. ನಿಮ್ಗೆ ಎಷ್ಟು ಮಾತ್ರ ಕಾಣುತ್ತೋ ಗೊತ್ತಿಲ್ಲ. ಭಕ್ತಿಯಿಂದ ನೋಡಿ, ನಿಧಾನವಾಗಿ ನೋಡಿ. ನಮ್ಮಪ್ಪ ಆಂಜನೇಯನ ಸ್ವಾಮಿ ಕಾಣಿಸ್ತಾರೆ. ಭಕ್ತಿಯಿಂದ ನೋಡಿ. ಎಂಟ್ರೆನ್ಸು ಇದಾಗಿರುತ್ತೆ. ಆಂಜನೇಯನ ಸ್ವಾಮಿ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಎಂಟ್ರೆನ್ಸು ಇದಾಗಿರುತ್ತೆ ಕಣ್ರಿ. ನೋಡಿ, ಆಂಜನೇಯನ ಸ್ವಾಮಿ ದರ್ಶನ ಆಗ್ತಾರೆ ಇವಾಗ. ನೋಡ್ತಾ ಇದ್ದೀರಲ್ವಾ, ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ಮುಳುಬಾಗಿಲು ಸ್ವಾಮಿ ಆಂಜನೇಯನ ಸ್ವಾಮಿಗೆ ದರ್ಶನ ಮಾಡ್ಕೊಳ್ಳಿ. ಬೇಡಿದ ವರನ ಪಡ್ಕೊಳ್ಳಿ ಕೂತಲ್ಲೇ ನೀವು ಅಂತ ನಮ್ದು ವ್ಲಾಗ್ಸ್ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡ್ತಾ ಇದ್ದೀರಲ್ವಾ, ಆಂಜನೇಯನ ಸ್ವಾಮಿನ ಎಷ್ಟು ಚೆನ್ನಾಗೆ ಕಂಗೊಳಿಸ್ತಾ ಇದ್ದಾರೆ. ಎಷ್ಟು ಅಲಂಕಾರಗೊಂಡಿತ್ತು. ಇಷ್ಟು ಮಾತ್ರ ತೆಗಿಯೋಕ್ಕಾಯ್ತು ಕಣ್ರಿ. ಫೋಟೋ ಕ್ಯಾಮ್ರಾ ಅಲೋ ಇಲ್ಲ. ಆ ಕಾರಣಕ್ಕಾಗಿ ನಮಸ್ಕಾರ ಮಾಡ್ಕೊಳ್ಳಿ ಭಕ್ತಿಯಿಂದ. ನೀವೇ ಕೂತಲ್ಲಿ ನೋಡ್ತಾ ಇದ್ದೀರಂದರೆ ನೀವೇ ಧನ್ಯ. ಅದೇ ಆವರಣದಲ್ಲಿ ಇರೋ ಅಂತಹ ಗೋಪಾಲ ಸ್ವಾಮಿ ಸನ್ನಿಧಿ ಇವರಾಗಿರ್ತಾರೆ ಕಣ್ರಿ. ಮುಳುಬಾಗಿಲು ಸ್ವಾಮಿ ಆಂಜನೇಯನ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಗೋಪಾಲ ಸ್ವಾಮಿ ಸನ್ನಿಧಿ ಇದಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಅಂದರೆ ಸ್ವರ್ಗ ಅಂದರೆ ಇದೆ ಅಂತ ಅನ್ಬೋದು ಅಲ್ವಾ. ಹಾಗೆ ನಮ್ಮ ಆಂಜನೇಯನಿಗೆ ಪ್ರೀತಿಯಾದಂತಹ ರಾಮರು ಇಲ್ಲಿದ್ದಾರೆ ನೋಡ್ರಿ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸಮೇತ ರಾಮರ ಸನ್ನಿಧಿ ಇವರಾಗಿರ್ತಾರೆ. ಫಸ್ಟು ನೀವು ಎಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರೂ ಸಹಿತ ಆಂಜನೇಯ ಅನ್ನೋದಕ್ಕಿಂತ ಬದಲಾಗಿ ರಾಮ 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 ಶ್ರೀರಾಮ ಜಯರಾಮ ಅನ್ನಿ. ಹಾಗೆ ಅದೇ ಆವರಣದಲ್ಲಿ ಇರುವಂತಹ ಚೆನ್ನಕೇಶವ ಸ್ವಾಮಿ ಇವರಾಗಿರ್ತಾರೆ. ಅಷ್ಟೇ ಅಲ್ದಿರ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ವೆಂಕಟೇಶ್ವರ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ಗೋವಿಂದ ಗೋವಿಂದ ಎಲ್ಲರೂ ಅನ್ನಿ ಗೋವಿಂದ ಅಂತ. ಹಾಗೆ ಪದ್ಮಾವತಿ ದೇವರು ಇವರಾಗಿರ್ತಾರೆ. ಒಂದೇ ಕ್ಲಿಪ್ಪಿಂಗ್ಗೆ ಅದು ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ. ಫೋಟೋ ಕ್ಯಾಮ್ರಾ ಅಲೋ ಇಲ್ಲ. ಆ ಕಾರಣಕ್ಕಾಗಿ ನೋಡ್ತಾ ಇದ್ದೀರಲ್ಲ ನಮ್ಮ ಗೋವಿಂದನನ್ನ. ಹಾಗೆ ಇಲ್ಲಿ ಸಾಮೂಹಿಕ ದೇವರ ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ, ನೀವೇ ಕೇಳಿ. ಮಾಧವನಲ್ಲಿ
ಮಾಧವನಲ್ಲಿ ಮನ ಶ್ರೀ ದೇವರ ಕೀರ್ತನ ಆಡಿದವರೆಲ್ಲರಿಗೂ ನಂದಿ ವಿಲಾಸ್ ಕಡೆಯಿಂದ ಒಂದು ಪುಟ್ಟ ಧನ್ಯವಾದಗಳು. ಹಾಗೆ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಗಣೇಶ ದೇವರು ಅಂದ್ರೆ ಅಲಂಕಾರದ ಗಣೇಶ ದೇವರು ಇವರಾಗಿರ್ತಾರೆ. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಮಾಡಿದ್ರು. ಬನ್ನಿ ನಾವು ಸಹಿತ ಪ್ರಸಾದ ವಿನಿಯೋಗ ಮಾಡಿದ್ರಿ. ಇಲ್ಲಿ ವರ್ಷನೂ ನಾವು ಸಹಿತ ಪ್ರಸಾದ ವಿನಿಯೋಗ ಮಾಡ್ತೀವಿ. ಕೇಸರಿ ಬಾತ್ ಮಾಡಿದ್ವಿ. ಯಾವಾಗ್ಲೂ ಕೇಸರಿ ಬಾತೆ ಮಾಡೋದು, ಯಾಕಂದ್ರೆ ಆಂಜನೇಯನಿಗೆ ಪ್ರಿಯವಾದ ಬಣ್ಣ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಮಾಡಿ ದೇವರ ಕೃಪೆ ಕಟಾಕ್ಷಕ್ಕೆ ಹತ್ರ ಆಗೋಣ ಅನ್ನೋದು. ಈ ರೀತಿ ಪ್ರಸಾದ ಹಂಚೋದು ತುಂಬಾ ಖುಷಿ ಕೊಡುತ್ತೆ ನಮ್ಗಂತೂ. ಹಾಗೆ ಮುಳುಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರ ಧರ್ಮಪತ್ನಿಯವರು ಸಹಿತ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ ಗ್ರೀನ್ ಸ್ಯಾರಿ ಆಗಿರ್ತಾರೆ ಅವರು. ಸಮೃದ್ಧಿ ಮಂಜಣ್ಣ ಅವರ ಧರ್ಮಪತ್ನಿ ಇವರಾಗಿರ್ತಾರೆ. ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಲ್ಲೆಲ್ಲ ವಿಜೃಂಭಣೆಯಿಂದ ಪ್ರಸಾದ ವಿನಿಯೋಗ ಮಾಡ್ತಾನೂ ಇದ್ರು. ನಾವು ಇದೊಂದು ಕ್ಲಿಪ್ಪಿಂಗ್ ತೆಗ್ದಿದೀವಿ. ಅದು ತೆಗಿಯಕ್ಕಾಗ್ಲಿಲ್ಲ, ಜನ ಜಾಸ್ತಿ ಇರೋ ಕಾರಣದಿಂದಾಗಿ. ನೋಡಿದ್ರಲ್ವಾ ಎಷ್ಟು ಮನಸ್ಪೂರ್ವಕವಾಗಿ ಸಮೃದ್ಧಿ ಮಂಜಣ್ಣ ಅವರ ಧರ್ಮಪತ್ನಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಅವ್ರಿಗಂತೂ. ಹಾಗೆ ತುಂಬಾ ಚೆನ್ನಾಗಿ ನಡೆದಿತ್ತು. ಇಲ್ಲಂತೂ ನೋಡಿ ಕೇಸರಿ ಬಾತು, ನಾವು ಮಾಡಿರೋಂತಹ ಕೇಸರಿ ಬಾತು ಇದಾಗಿರುತ್ತೆ ಕಣ್ರಿ. ತುಂಬಾ ಚೆನ್ನಾಗಿ ವೈಭೋಗದಿಂದ ಪ್ರಸಾದ ವಿನಿಯೋಗ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ನಡೆದಿತ್ತು. ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು ಇದಾಗಿರುತ್ತೆ ಕಣ್ರಿ. ದಯವಿಟ್ಟು ನೀವು ಯಾರನ್ನ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿಲ್ಲ ಅಂದ್ರೆ, ನೋಡಿಲ್ಲ ಅಂದ್ರೆ ಬೇರೆ ದಿನದಲ್ಲಾದ್ರೂ ಬಂದು ದರ್ಶನ ಮಾಡ್ಬೋದು. ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಸ್ಥಾನ. ದ್ವಾದಶಿ ವಿಶೇಷ ವಿಡಿಯೋ ಇದಾಗಿರುತ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.